ಹಾಯ್ ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ವರ್ಷದಲ್ಲಿ ಒಮ್ಮೆ ಮಾತ್ರ ಬರುವ ಸಾಕ್ಷಾತ್ ನಾರಾಯಣನ ಕೃಪೆಯನ್ನು ಪಡೆಯುವ ಪುನರ್ಜನ್ಮದ ಬಂಧನದಿಂದ ಮುಕ್ತಿಯನ್ನು ನೀಡುವ ಅತ್ಯಂತ ಪವಿತ್ರ ದಿನವೇ ಈ ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ಕರೀತಾರೆ. ಮುಕ್ಕೋಟಿ ಏಕಾದಶಿ ಅಂತ ಯಾಕೆ ಕರೀತಾರೆ? ಈ ದಿನದ ಉಪವಾಸದಿಂದ ಯಾವ ಫಲವನ್ನು ನಾವು ದೊರಕಿಸ್ಕೊಳ್ಬಹುದು, ಹಾಗೆ 33 ಕೋಟಿ ದೇವತೆಗಳ ಅನುಗ್ರಹ ಹೇಗೆ ಲಭಿಸುತ್ತದೆ, ಈ ಎಲ್ಲ ಮಾಹಿತಿಯನ್ನು ಭಕ್ತಿಭಾವದಿಂದ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲಿಗೆ ವೈಕುಂಠ ಏಕಾದಶಿಯ ಮಹತ್ವ ಏನು ಅಂತ ನೋಡೋಣ. ವೈಕುಂಠ ಏಕಾದಶಿಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠವಾದ ದಿನ. ಈ ದಿನ ವಿಷ್ಣುವಿನ ದರ್ಶನ ಮಾಡಿದರೆ ಪಾಪಗಳ ನಿವಾರಣೆ, ಪುನರ್ಜನ್ಮದಿಂದ ಮುಕ್ತಿ, ಮೋಕ್ಷ ಪ್ರಾಪ್ತಿ ಅಂತ ಶಾಸ್ತ್ರಗಳು ಸ್ಪಷ್ಟವಾಗಿ ತಿಳಿಸುತ್ತವೆ. ವರ್ಷದಲ್ಲಿ ಆಚರಿಸಲಾಗುವ 24 ಏಕಾದಶಿಗಳಲ್ಲಿ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಅತಿ ಹೆಚ್ಚು ಪ್ರಾಶಸ್ತ್ಯ ಹೊಂದಿದ ಏಕಾದಶಿ ಅಂತ ಹೇಳ್ತಾರೆ. ವರ್ಷಕ್ಕೊಮ್ಮೆ ಮಾತ್ರ ಬರುವ ಈ ದಿನ ಮಾನವನಿಗೆ ಆಧ್ಯಾತ್ಮಿಕ ಉನ್ನತಿಗೆ ಒಂದು ಅಪೂರ್ವ ಅವಕಾಶವನ್ನು ನೀಡುತ್ತೆ. ವೈಕುಂಠ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತ ಯಾಕೆ ಕರೀತಾರೆ ಅಂತ ಅಂದರೆ, ಮುಕ್ಕೋಟಿ ಅಂತ ಅಂದರೆ 33 ಕೋಟಿ ದೇವತೆಗಳು. ಶಾಸ್ತ್ರಗಳ ಪ್ರಕಾರ ವೈಕುಂಠ ಏಕಾದಶಿಯಂದು 33 ಕೋಟಿ ದೇವತೆಗಳು ವಿಷ್ಣುವಿನ ದರ್ಶನಕ್ಕಾಗಿ ವೈಕುಂಠಕ್ಕೆ ಆಗಮಿಸ್ತಾರೆ. ಅದಕ್ಕಾಗಿ ಈ ದಿನವನ್ನು ಮುಕ್ಕೋಟಿ ಏಕಾದಶಿ ಅಂತ ಕರೆಯಲಾಗತ್ತೆ. ಅಂದರೆ ಭಕ್ತರು ಈ ದಿನ ವಿಷ್ಣುವಿನ ದರ್ಶನ ಮಾಡಿದರೆ ವಿಷ್ಣುವಿನ ಜೊತೆಗೆ 33 ಕೋಟಿ ದೇವತೆಗಳ ಅನುಗ್ರಹವನ್ನು ಕೂಡ ಒಂದೇ ದಿನದಲ್ಲಿ ಪಡೆಯುತ್ತಾರೆ. ಈ ಒಂದು ದಿನದ ಆಚರಣೆಯಿಂದ ಮಾನವನ 11 ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳಿಂದಾದ ಪಾಪಗಳು ನಾಶವಾಗುತ್ತವೆ ಎಂದು ನಂಬಲಾಗಿದೆ. ಇನ್ನು ಪೌರಾಣಿಕ ಹಿನ್ನೆಲೆ ಏನು ಅಂತ ನೋಡೋದಾದರೆ, ವೈಕುಂಠ ಏಕಾದಶಿಗೆ ಅತೀ ಗಂಭೀರವಾದ ಪೌರಾಣಿಕ ಹಿನ್ನೆಲೆ ಹೊಂದಿದೆ. ಈ ದಿನವೇ ಕ್ಷೀರಸಾಗರ ಮಂಥನದಿಂದ ಅಮೃತ ಉದ್ಭವಿಸಿದ ದಿನ. ಇದೇ ದಿನ ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯ ಉಪದೇಶ ಮಾಡಿದ ಪವಿತ್ರ ಕ್ಷಣ. ಅದಕ್ಕಾಗಿಯೇ ಈ ದಿನವನ್ನು ಆಧ್ಯಾತ್ಮಿಕ ಶಕ್ತಿಯಿಂದ ತುಂಬಿದ ದಿನ ಅಂತ ಕರೆಯಲಾಗತ್ತೆ. ಇನ್ನು ಈ ವೈಕುಂಠ ಏಕಾದಶಿಯ ಆಚರಣೆಗಳು ಹೇಗೆ ಅಂತ ಅಂದರೆ, ಈ ದಿನದ ಆಚರಣೆಯಲ್ಲಿ ಉಪವಾಸ ವ್ರತ ಅತ್ಯಂತ ಮುಖ್ಯವಾಗಿರುತ್ತೆ. ರಜೋ ಆಹಾರವನ್ನು ಸೇವಿಸೋದು ಮತ್ತು ತಮೋ ಆಹಾರವನ್ನು ಸೇವಿಸೋದನ್ನು ತಪ್ಪಿಸಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸ, ಮದ್ಯಪಾನ ಸಂಪೂರ್ಣ ನಿಷೇಧವಾಗಿರುತ್ತೆ. ಅಕ್ಕಿಯಿಂದ ಮಾಡಿದ ಪದಾರ್ಥಗಳನ್ನು ಕೂಡ ಸೇವಿಸಬಾರ್ದು. ರೋಗಿಗಳು, ವೃದ್ಧರು ಮತ್ತು ಅಶಕ್ತರು ಮಾತ್ರ ಅವಲಕ್ಕಿಯಿಂದ ತಯಾರಿಸಿದ ಆಹಾರವನ್ನು ಸೇವಿಸಬಹುದು. ಉಪವಾಸದ ಸಮಯದಲ್ಲಿ ಕೆಟ್ಟ ಮಾತುಗಳನ್ನು ತ್ಯಜಿಸಿ ಸದ್ವಿಚಾರ ಮತ್ತು ಭಕ್ತಿಭಾವದಿಂದ ಇರಬೇಕು. ಹಾಗೆ ಇಡೀ ದಿನ ಶ್ರೀ ವಿಷ್ಣು ಸಹಸ್ರನಾಮ ಪಠಣೆ ಆಗಿರ್ಬೋದು ಅಥವಾ ಕೇಳೋದಾಗಿರಲಿ, ಶ್ರೀಮನ್ನಾರಾಯಣನ ಅಷ್ಟೋತ್ತರ ಪಠಣೆ ಮಾಡಿದರೆ ವಿಶೇಷ ಫಲ ದೊರೆಯುತ್ತೆ ಅಂತ ಹೇಳ್ತಾರೆ. ತಿರುಪತಿ ವೆಂಕಟೇಶ್ವರನ ದರ್ಶನ ಕೂಡ ಮಹತ್ವ ಅಂತ ಹೇಳಲಾಗತ್ತೆ. ವೈಕುಂಠ ಏಕಾದಶಿಯಂದು ಸಾಕ್ಷಾತ್ ವೆಂಕಟೇಶ್ವರನ ದರ್ಶನಕ್ಕೆ ಅಪಾರ ಮಹತ್ವ ಕೂಡ ಇದೆ. ತಿರುಪತಿಯಲ್ಲಿ ಈ ಮುಕ್ಕೋಟಿ ಏಕಾದಶಿಯಿಂದ 21 ದಿನಗಳ ಕಾಲ ವಿಶೇಷ ಪೂಜೆಗಳು ನಡೀತವೆ. ನಿಮ್ಮ ಹಳ್ಳಿಯಲ್ಲಿ ಅಥವಾ ಸಮೀಪದಲ್ಲಿರುವ ವಿಷ್ಣುವಿನ ಅಂಶವಿರುವ ದೇವಾಲಯಗಳಿಗೆ ಹೋಗಿ ಉತ್ತರ ದ್ವಾರದ ಮೂಲಕ ದರ್ಶನ ಮಾಡಿದರೆ ಅತ್ಯಂತ ಶುಭ ಫಲ ಕೂಡ ದೊರೆಯುತ್ತೆ. ಉತ್ತರ ದ್ವಾರ ಇಲ್ಲದಿದ್ರೂ ಈ ದಿನ ವಿಷ್ಣುವಿನ ದರ್ಶನವೇ ಮಹಾಫಲಕರ. ಇನ್ನು ವಿಷ್ಣುವಿನ ದರ್ಶನದಿಂದ ಆಧ್ಯಾತ್ಮಿಕ ಫಲಗಳು ಏನು ಅಂತ ನೋಡೋದಾದರೆ, ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಅಶ್ವಮೇಧ ಸಹಸ್ರಾಣಿ ವಾಜಪೇಯಾಯುತಾನಿ ಚ ಏಕಾದಶೋಪವಾಸಸ್ಯ ಕಲನಂ ನಾರಹಂತಿ ಷೋಡಶಿ ಅಂತ ಅಂದರೆ, ವೈಕುಂಠ ಏಕಾದಶಿಯ ಉಪವಾಸ ಮತ್ತು ವಿಷ್ಣು ದರ್ಶನದಿಂದ ಸಾವಿರಾರು ಅಶ್ವಮೇಧ ಯಾಗ ಮತ್ತು ವಾಜಪೇಯ ಯಾಗಗಳನ್ನು ಮಾಡಿದಷ್ಟು ಫಲ ದೊರೆಯುತ್ತೆ ಅಂತ. ಈ ದಿನದ ಆಚರಣೆ ರೋಗ ರುಜಿನಗಳಿಂದ ಬಳಲುವ ದೇಹಕ್ಕೆ ಶಕ್ತಿ, ಕಷ್ಟಗಳಿಂದ ಕೂಡಿದ ಜೀವನಕ್ಕೆ ಹೊಸ ಬೆಳಕು, ಮನಸ್ಸಿಗೆ ಶಾಂತಿ ಮತ್ತು ಸಮಾಧಾನವನ್ನು ನೀಡುತ್ತೆ. ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಿದರೆ ದೈವಾನುಗ್ರಹಕ್ಕೆ ಪಾತ್ರರಾಗಿ ಜೀವನದಲ್ಲಿ ಸುಖ, ಸಮೃದ್ಧಿ, ಅಂತಿಮವಾಗಿ ಮೋಕ್ಷವನ್ನು ಕೂಡ ಪಡಿಬಹುದು. ಮಾರನೆಯ ದಿನ ಮುಕ್ಕೋಟಿ ದ್ವಾದಶಿಯಂದು ಉಪವಾಸ ಪಾರಣ ಮಾಡಬೇಕು. ಒಟ್ಟಾರೆ ಹೇಳೋದಾದರೆ, ಈ ವೈಕುಂಠ ಏಕಾದಶಿಯನ್ನು ಕೇವಲ ಒಂದು ಹಬ್ಬವಾಗಿ ಮಾತ್ರವಲ್ಲದೆ ಒಂದು ಆಧ್ಯಾತ್ಮಿಕ ಅವಕಾಶವಾಗಿ ಸ್ವೀಕರಿಸಿ ವಿಷ್ಣುವಿನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಓಂ ನಮೋ ನಾರಾಯಣಾಯ.